ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಮಾರ್ನಿಂಗ್ 9:30 ಆಯಿತು. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೋದು. ನಾವಿವಾಗ ಆಗುಂಬೆ ಘಾಟಿನಲ್ಲಿ ಇದ್ದೀವಿ. ನಾವು ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ, ಮಾರನಕಟ್ಟೆ ದೇವಸ್ಥಾನಕ್ಕೆ. ಇದು ನಾವು ವರ್ಷಕ್ಕೊಮ್ಮೆ ಹೋಗಿ ಬರ್ತೀವಿ. ಆದರೆ ಈ ಸಲ ಒಂದು ವರ್ಷದ ಮೇಲೆ ಆಗೋಗಿತ್ತು, ಹೋಗ್ಲಿಕ್ಕಾಗಲಿಲ್ಲ. ಯಾಕಂದರೆ ಈ ಸಲ ತುಂಬಾ ಮಳೆ ಅಲ್ವಾ, ಹಾಗಾಗಿ ಮಳೆ ಕಮ್ಮಿ ಆಗಲಿ. ಘಾಟಿನೆಲ್ಲ ಹೋಗಬೇಕು ಅಂದರೆ ಘಾಟಿಲಂತೂ ಯಾವಾಗಲೂ ಗುಡ್ಡ ಕುಸಿತ ಈ ಥರ ಎಲ್ಲ ಆಗ್ತಾ ಇರುತ್ತೆ, ಮರ ಬೀಳ್ತಾ ಇರುತ್ತೆ, ಈ ಥರ ಆಗಿ ರೋಡೆಲ್ಲ ಬ್ಲಾಕ್ ಆಗೋದು, ಈ ಥರ ಸಮಸ್ಯೆಗಳಿರುತ್ತೆ. ಮತ್ತು ಘಾಟಿ ಅಂದರೆ ಬೇರೆ ಟೈಮ್ ಹೋಗಲಿಕ್ಕೆ ಸ್ವಲ್ಪ ಭಯನೇ ಅನಿಸುತ್ತೆ. ನೋಡ್ಬೋದು ನೀವು ರೋಡ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಭಯನೇ ಆಗುತ್ತೆ. ಘಾಟಿ ಅಂದರೆ ಸ್ವಲ್ಪ ಭಯನೇ ಅಲ್ವಾ, ಹಾಗಾಗಿ ಬೇಡ, ಮಳೆಲೆಲ್ಲ ತುಂಬ ಮಳೆ ಇದ್ದಾಗೆಲ್ಲ ಬೇಡ ಅಂದ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹಾಕ್ತಾ ಹೋದ್ವಿ. ಹಾಗಾಗಿ ಈ ಸಲ ವರ್ಷದ ಮೇಲೇ ಆಗೋಯ್ತು, 1.5 ವರ್ಷದ ಹತ್ತನೇ ಆಗಿಬಿಟ್ಟಿತ್ತು. ಹೋಗೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಈ ಸಲ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆಯಲ್ಲ, ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಇವಾಗ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಬರೀ ಮಾರನಕಟ್ಟೆ ಅಷ್ಟೇ ಹೋಗಿ ಬರೋದಾ ಅಥವಾ ಮಂದಾರ್ತಿ ಹೋಗಿ ಬರೋಣ ಅಂತ ಅಂದ್ಕೊಂಡು. ಯಾಕಂದರೆ ಇನ್ನೂ ಸ್ವಲ್ಪ ಬೇಗನೆ ಹೊರಟಿದ್ರೆ ಕೊಲ್ಲೂರು ಹೋಗಿಬಿಟ್ಟು ಹೋಗ್ಬೋದಿತ್ತು. ಯಾಕಂದರೆ ಇವಾಗ ನಾವು ಹೊರಟಿದ್ದೆ ಲೇಟ್ ಆಯಿತು. ಅದರಲ್ಲೂ ಕೂಡ ಇವಾಗ ಕೊಲ್ಲೂರಂತೂ ತುಂಬಾ ರಶ್ ಇರುತ್ತೆ. ಯಾಕಂದರೆ ನವರಾತ್ರಿ ಇರೋದ್ರಿಂದ ಇವಾಗ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಡ ಅಲ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗೆ ಹೊರಟ್ವಿ ನಾವು. ನೋಡೋಣ, ಮಂದಾರ್ತಿಗೆ ಹೋಗಿ ಬರ್ತೀವೋ ಅಥವಾ ಬರೀ ಮಾರನಕಟ್ಟೆ ಮಾತ್ರ ಹೋಗ್ತೀವೋ ಗೊತ್ತಿಲ್ಲ ನಮಗೂ. ನೋಡಿ, ಇಲ್ಲೆಲ್ಲ ಯಾವಾಗಲೂ ಗುಡ್ಡ ಎಲ್ಲ ಕುಸ್ತಿರೋಂಥದ್ದು ಎಲ್ಲ ನೀವು ನೋಡ್ಬೋದು. ಅಲ್ಲಿ ಮಧ್ಯದಲ್ಲಿ ರೋಡ್ ಅಂತೂ ತುಂಬ ಮರ ಎಲ್ಲ ಬಿದ್ದಿರೋದಾಗಿರ್ಬೋದು. ಹಾಗೆ ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲಿ. ಹಾಗೆ ನನ್ನ ಮಗನಿಗೆ ದಕ್ಷಿಣ್ಗೆ ಕಾಲೇಜ್ ಇದ್ದಿದ್ದರಿಂದ ಅವನನ್ನು ಕರ್ಕೊಂಬರಲಿಲ್ಲ. ನನ್ನ ಮಗ ಚಿಕ್ಕವನೊಂದು ದೃಶ್ಯ ಮಾತ್ರ ಬಂದಿರೋದು. ಯಾಕಂದರೆ ಅವನಿಗೆ ಕಾಲೇಜ್ ಇತ್ತು, ಒಂದಿನ ಕೂಡ ಅವನಿಗೆ ರಜೆ ಮಾಡೋ ಹಾಗೂ ಇಲ್ಲ. ಹಾಗಾಗಿ ಅವನನ್ನು ಬಿಟ್ಬಿಟ್ಟೆ ಬಂದ್ವಿ, ಕಾಲೇಜ್ಗೆ ಕಳಿಸ್ಬಿಟ್ಟು ಬಂದಿರೋದು. ಹಾಗೆ ಇವತ್ತು ಮಳೆ ಕೂಡ ಸ್ವಲ್ಪ ಕಮ್ಮಿ ಇದೆ. ಎಲ್ಲೋ ಒಂದು ಸಣ್ಣ ಒಂದೊಂದು ಸಲ ಬರುತ್ತೆ ಮಧ್ಯದಲ್ಲಷ್ಟೇ. ತುಂಬ ಜೋರು ಮಳೆ ಅಂತ ಏನಿಲ್ಲ, ನೋಡ್ಬೋದು. ಈಗಲೂ ಕೂಡ ಮಳೆ ಬರ್ತಾ ಇದೆ, ಸಣ್ಣದಾಗಿ ಹನಿ ಅಷ್ಟೇ ಇತ್ತು, ತುಂಬ ಜೋರು ಅನ್ನೋ ಥರ ಏನಿರಲಿಲ್ಲ. ನನ್ನ ಮಗ ಅಂತೂ ಹೊಟ್ಟೆ ಎಲ್ಲ ಸುತ್ತಾ ಇದೆ ಅಂದ್ಬಿಟ್ಟು, ಘಾಟಿ ಬೇರೆ ಅಲ್ವಾ, ಅದಕ್ಕೋ ಏನೋ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ಸುತ್ತದೆ ಅಂದ್ಬಿಟ್ಟು ಮಲ್ಕೊಬಿಟ್ಟ ಅವನು ಕೂಡ. ಹಾಗೆ ನಾವು ತಿಂಡಿ ಎಲ್ಲ ತಿಂದುಬಿಟ್ಟೆ ಹೊರಟಿದ್ವಿ. ಆದರೂ ಇಲ್ಲಿ ಘಾಟಿಯಿಂದ ಕೆಳಗೆ ಬಂದ ತಕ್ಷಣ ನೋಡೋಣ, ಕಾಫಿ ಏನಾದ್ರು ಕುಡಿದು ಲೈಟಾಗಿ ಏನಾದ್ರು ತಿಂದ್ಬಿಟ್ಟು ಹೋಗೋದಾ ಅಂತ ಹೇಳಿ ನೋಡೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೀವಿ. ಯಾಕಂದರೆ ಅವನು ಬೇಡ ಸ್ವಲ್ಪ ಹೊಟ್ಟೆ ಸುತ್ತುತ್ತೆ ಅಂತ ಹೇಳ್ತಾ ಇದ್ದ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ನನಗೆ ಇದಂತೂ ತುಂಬ ಗ್ರೀನ್ ಆಗಿ ನೋಡುವಾಗ ತುಂಬಾ ಖುಷಿಯಾಗುತ್ತೆ. ಎಲ್ಲರಿಗೂ ಹಾಗೆ ಗ್ರೀನ್ ಇಷ್ಟನ ಏನೋ ಗೊತ್ತಿಲ್ಲ, ನನಗಂತೂ ತುಂಬಾ ಗ್ರೀನ್ ಆಗಿ ಎಲ್ಲ ನೋಡುವಾಗಂತೂ ಸಖತ್ ಇಷ್ಟ ಆಗುತ್ತೆ ನನಗೆ. ಹಾಗೆ ಘಾಟಿಯಿಂದ ಕೆಳಗೆಲ್ಲ ಬಂದಾಯಿತು. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದ ಮೇಲೆ ತೆಂಗಿನ ತೋಟ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಎಲ್ಲೇ ಒಂದು ಕಡೆ ಕಾರ್ ಸೈಡಿಗೆ ನಿಲ್ಲಿಸ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಕಾಫಿ ಕುಡಿದ್ಬಿಟ್ಟು ಲೈಟಾಗಿ ಏನಾದರೂ ಸ್ವಲ್ಪ ತಿಂದ್ಕೊಂಡು ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅಲ್ಲೂ ಇನ್ನೂ ಸ್ವಲ್ಪ ದೂರನೇ ಹೋಗ್ಲಿಕ್ಕಿದೆ ಅಲ್ವಾ ಅಂದ್ಬಿಟ್ಟು. ಹಾಗೆ ನಾನು ಸ್ವಲ್ಪ ಲೈಟಾಗಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ಬಿಟ್ಟು ಜ್ಯೂಸ್ ಕುಡಿದೆ. ಎಳ್ಳಿನ ಜ್ಯೂಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ಈ ಕಡೆ ಕರಾವಳಿ ಪ್ರದೇಶಕ್ಕೆಲ್ಲ ಬಂದರೆ ಎಳ್ಳಿನ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹಾಗಾಗಿ ಜ್ಯೂಸ್ ಕುಡಿದೆ. ಯಾಕಂದರೆ ಸ್ವಲ್ಪ ಬಿಸಿಲು ಇತ್ತು, ಇಲ್ಲಂತೂ ತುಂಬ ಬಿಸಿಲಿದೆ. ನಮಗೆ ಅಲ್ಲಿ ಮಳೆ ಅಂತ ಅನ್ನಿಸ್ತಿತ್ತು, ಇಲ್ಲಿ ಬಂದಮೇಲೆ ಫುಲ್ಲು ಬಿಸಿಲು ಅಂದರೆ ಬಿಸಿಲಿತ್ತು. ಹಾಗೆ ನಾವು ಮಾರನಕಟ್ಟೆ ಟೆಂಪಲ್ಗೆ ಕೂಡ ಬಂದಾಯಿತು. ನೋಡ್ಬೋದು, ಎಂಟ್ರೆನ್ಸ್ನಲ್ಲಿ ನಮಗೆ ಈ ರೀತಿಯಾಗಿ ಇದೆ. ಎಲ್ಲ ರೀತಿಯ ಒಂದು ಹೂವು ಆಗಿರ್ಬೋದು. ಹಾಗೆ ಇಲ್ಲಿ ಹಿಂಗಾರ, ನಮಗೆ ಹೂವಿಗಿಂತ ಹಿಂಗಾರ ತುಂಬ ಫೇಮಸ್ ಇಲ್ಲಿ. ಹಿಂಗಾರ ಬೇಕು, ಪ್ರತಿಯೊಂದು ಅಂಗಡಿಗಳಲ್ಲೂ ನೀವು ಹಿಂಗಾರನ ನೋಡ್ಬೋದು. ಮನೆಯಿಂದ ಕೂಡ ತೊಗೊಂಬರ್ಬೋದು. ನಾವು ತೋಟ ಎಲ್ಲ ಇದ್ದೊಂಥರದೇ ಹಿಂಗಾರ ನಾವು ಮನೆಯಿಂದನೇ ಕೂಡ ತೊಗೊಂಬರ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ಎಂಟ್ರೆನ್ಸ್ ಈ ರೀತಿಯಾಗಿ ಇದೆ. ಎರಡೂ ಸೈಡಲ್ಲಿ ಕೂಡ ಅಂಗಡಿಗಳು ಎಲ್ಲವೂ ಇರುತ್ತೆ. ಪ್ರತಿಯೊಂದು ಫೋಟೋ ಆಗಿರ್ಬೋದು, ಹೂವಿನ ಅಂಗಡಿ ಆಗಿರ್ಬೋದು, ಹಣ್ಣಿನ ಅಂಗಡಿ ಆಗಿರ್ಬೋದು, ಹಾಗೆ ಎಲ್ಲ ಹಾಗೆ ಶೋ ಪೀಸ್ಗಳು ಈ ಥರದ್ದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ನೋಡ್ಬೋದು, ದೇವಸ್ಥಾನದ ಒಳಗಡೆ ಈ ರೀತಿಯಾಗಿ ಇದೆ. ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು ಈ ರೀತಿಯಾಗಿ ಇರುತ್ತೆ. ಹಾಗಾಗಿ ದೇವಸ್ಥಾನ ಒಳಗಡೆ ಕೂಡ ಫೋಟೋ ವಿಡಿಯೋಸ್ ಮಾಡೋ ಹಾಗಿಲ್ವಂತೆ. ನಾನು ಹಾಗೆ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗನ್ನು ತಕ್ಕೊಂಡೆ. ಹಾಗಾಗಿ
ಹಾಗೆಯೇ ಪೂಜೆ ಎಲ್ಲ ಮುಗಿದಿದ್ದಾಗೆ ಊಟಕ್ಕೆ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಕೆಳಗಡೆ ಕೂತು ಊಟ ಮಾಡಿದ್ವಿ, ಕೆಳಗಡೆ ಕೂರೋಂಥ ವ್ಯವಸ್ಥೆ ಇತ್ತು. ಹಾಗೆ ತಟ್ಟೆ ಊಟ ಇತ್ತು. ಈ ಸಲ ನೋಡ್ಬೋದು ಈ ರೀತಿಯಾಗಿ ಟೇಬಲ್ ವ್ಯವಸ್ಥೆ ಮಾಡಿದರೆ. 1 ವರ್ಷದಲ್ಲಿ ನೋಡ್ಬೋದು, ನಾವು ಚೇಂಜ್ ಆಗಿರ್ತೀವೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ದೇವಸ್ಥಾನಗಳಲ್ಲಿ ಎಷ್ಟು ಚೇಂಜಸ್ಗಳನ್ನ ಮಾಡಿದರೆ. ನಿಜವಾಗ್ಲೂ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಳಗಡೆ ಕೂತ್ಕೊಂಡು ಎಲ್ಲರಿಗೂ ಊಟ ಮಾಡಲಿಕ್ಕಾಗಲ್ಲ, ಕಾಲು ನೋವ್ತಾ ಇರುತ್ತೆ, ಊಟ ಕೂಡ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಈ ಕಡೆ ಹೀಗೆ ಮೇಲ್ಗಡೆ ಕೂತ್ಕೊಂಡ್ರೆ ಕಾಲು ನೋವು ಏನೂ ಇರೋದಿಲ್ಲ, ಆರಾಮಾಗಿ ಊಟ ಮಾಡ್ಬೋದು. ಹಾಗೆ ಊಟ ಎಲ್ಲ ಮುಗಿಸಿ ಬಂದಾದಮೇಲೆ ನೋಡ್ಬೋದು ಈಗ ಗಣ ಎಲ್ಲ ಇರುತ್ತೆ. ಅವರು ದೇವರ ಬರೋಂಥದ್ದು ಅವ್ರು ಬಂದರು, ಇವಾಗಲೇ ನೋಡ್ಬೋದು ಕಾರಿಂದ ಇಳಿತಾ ಇದ್ದರು. ನಾವು ಊಟ ಮಾಡಿ ಹಾಗೆ ನಿಂತಿದ್ವಿ ಹೊರಗಡೆ ಸ್ವಲ್ಪ ಹೊತ್ತು, ಅಷ್ಟರಲ್ಲೇ ಅವರು ಕೂಡ ಬಂದರು. ಹಾಗೆ ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಕೂತ್ಕೊಂಡು ನಂತರ ಗಣ ಎಲ್ಲ ಸ್ಟಾರ್ಟ್ ಆಯಿತು. ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಹೊರಟ್ವಿ. ಹಾಗೆ ಇಲ್ಲಿ ಸ್ವಲ್ಪ ಅಂಗಡಿಗಳಲ್ಲಿ ನನ್ನ ಮಗನಿಗೂ ಸ್ವಲ್ಪ ಏನೋ ಆಟ ಆಡೋದು, ಹಾಗೆ ಮನೆಗೆ ನಾನು ಒಂದು ಲೈಟಿಂಗ್ಸ್ದು ಇದೆಲ್ಲ ಸ್ವಲ್ಪ ತೊಗೊಂಡೆ. ಹಾಗೆ ತೊಗೊಂಡ್ಬಿಟ್ಟು ಹಾಗೆ ನೋಡ್ತಾ ಇದ್ದೀವಿ, ಅದನ್ನೆಲ್ಲ ತೊಗೊಂಡ್ಬಿಟ್ಟು ಹಾಗೆಯೇ ಅಲ್ಲೇ ಬಂದುಬಿಟ್ಟು ಹೊರಗಡೆ ಬಂದುಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹಾಗೆ ನಮ್ಮ ಭಾವನವರು ಎಲ್ಲ ಕೂಡ ಹಾಗೆಯೇ ಅವ್ರು ಹೊರಟ್ಬಿಟ್ಟು ನಾವು ಕೂಡ ಹೊರಟ್ವಿ. ಹಾಗೆ ಹೊರಟಾಗ ನೋಡ್ಬೋದು ಇಲ್ಲಂತೂ ತುಂಬಾ ಬಿಸಿಲು ಅಂದರೆ ತುಂಬಾ ಬಿಸಿಲಿದೆ. ನಮಗೆ ಅಪ್ಪ ಅಲ್ಲಿ ಅಷ್ಟು ಮಳೆ ಇದೆ, ಇಲ್ಲಿ ಈ ಥರ ಬಿಸಿಲ ಅಂತ, ಯಾಕಂದ್ರೆ ಅಷ್ಟು ಬಿಸಿಲು ನಮಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ನನಗಂತೂ. ಯಾಕಂದರೆ ತುಂಬ ದಿನಗಳಿಂದ ಮಳೆಯಲ್ಲೇ ಇದ್ದೀವಿ ನಾವು, ಬಿಸಿಲಲ್ಲೆಲ್ಲ ನೋಡಿರಲಿಲ್ಲಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ನನಗಂತೂ ಸಕ್ಕ ತಲೆನೋವು ಅಥವಾ ಜರ್ನಿ ಮಾಡಿದ್ಕೋ ಯಾವುದಕ್ಕಂತ ಗೊತ್ತಿಲ್ಲ, ತುಂಬ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ನನಗೆ ಈ ಬಿಸಿಲನ್ನೆಲ್ಲ ನೋಡ್ತಾ ಇದ್ದಂಗೆ. ಹಾಗೆಯೇ ಬರೋದಷ್ಟೊತ್ತಿಗೆ ನನ್ನ ಮಗ ಕೂಡ, ಅವನಿಗೂ ಯಾಕೋ ಹೊಟ್ಟೆ ಸುತ್ತುತ್ತೆ ಅಂತಿದ್ದ. ಬೆಳಿಗ್ಗೆ ಬರುವಾಗ ಅವನು ಕೂಡ ವಾಮಿಟ್ ಮಾಡಿಬಿಟ್ಟ. ಹಾಗೆ ಇಲ್ಲಿ ನೋಡ್ಬೋದು ಘಾಟಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಇಲ್ಲಿ ಹೇಗೆ ಅಂತಂದರೆ ನಮಗೆ ಕುಂದಾಪುರದಲ್ಲೇ ಅಲ್ಲೇ ಒಂಥರ ವೆದರ್ ಇತ್ತು, ಇಲ್ಲಿ ಆಗುಂಬೆ ಹತ್ತಿರ ಬಂದರೆ ಇಲ್ಲೇ ಒಂಥರ ವೆದರ್ ಇದೆ. ಇನ್ನು ನಂತರ ನಮಗೆ ಬಿದಿರುಗೋಡು ದಾಟಿದ್ವಿ ಅಂತಂದರೆ ಅದ್ರ ನಂತರನೇ ಇನ್ನೊಂಥರ ವೆದರ್ ಇರುತ್ತೆ. ಅಲ್ಲಂತೂ ಫುಲ್ಲು ಮಳೆ, ಇಲ್ಲಿ ಸಣ್ಣ ಸಣ್ಣ ಇನ್ನೂ ಒಂಥರ ಮೋಡ ಥರ ಫುಲ್ ಆ ಥರ ಇತ್ತು ವೆದರು. ಹಾಗೆ ಇಲ್ಲಿ ನೋಡ್ಬೋದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಹಾಗಾಗಿ ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಇಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ, ಇದು ನೋಡಲಿಕ್ಕಂತೂ ತುಂಬ ಗ್ರೀನ್ ಆಗಿ ತುಂಬ ಖುಷಿಯಾಗುತ್ತೆ. ಆದರೆ ಅಷ್ಟೇ ಹುಷಾರಾಗಿ ಇಲ್ಲಿ ಡ್ರೈವ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿದೆ ನೋಡಿ ರೋಡಂತೂ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಮಧ್ಯದಲ್ಲಿ ಒಂದು ಸ್ವಲ್ಪ ಘಾಟಿಯಿಂದ ಮೇಲೆ ಬಂದು ಹಾಗೆ ಒಂದು ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ನಾವು. ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋಣ ಮರಿಬೇಡಿ. ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ.